ನಮಸ್ಕಾರ. ಇನ್ನೇನು 2026-2027 ಹಣಕಾಸಿನ ಸಾಲಿನ ಯೂನಿಯನ್ ಬಜೆಟನ್ನು ನಮ್ಮ ಹಣಕಾಸು ಸಚಿವರು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತುತಪಡಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಅವರ ವಿಶೇಷ ತಂಡದೊಂದಿಗೆ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅಂದರೆ ಯೂನಿಯನ್ ಬಜೆಟ್ನ ಮುನ್ನಾ ದಿನ ಅತಿ ಪ್ರಮುಖವಾದ ಒಂದು ದಸ್ತಾವೇಜು ಪ್ರಕಟಗೊಳ್ಳುತ್ತೆ ಮತ್ತು ಆ ದಸ್ತಾವೇಜನ್ನು ಸಂಸತ್ತಿಗೆ ಮಂಡಿಸಲಾಗ್ತದೆ. ಯಾವುದು ಆ ದಸ್ತಾವೇಜು ಅಂತಿದ್ರ? ಅದೇ ಭಾರತದ ಆರ್ಥಿಕ ಸಮೀಕ್ಷೆ, ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ. ಬಜೆಟ್ಗೆ ಮುನ್ನ ಸರ್ಕಾರವು ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡ್ತದೆ. ಭಾರತ ಸರ್ಕಾರದ ಮುಖ್ಯ ಸಲಹೆಗಾರರು ಅಂದರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇವರು ತಮ್ಮ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಆರ್ಥಿಕ ಸಮೀಕ್ಷೆಯ ಸಂಕ್ಷಿಪ್ತ ಮಾಹಿತಿಯನ್ನು ನೀಡ್ತಾರೆ. ಆರ್ಥಿಕ ಸಮೀಕ್ಷೆ ಎಂಬುದು ದೇಶದ ಆರ್ಥಿಕ ಸ್ಥಿತಿ, ಕಾರ್ಯಕ್ಷಮತೆ ಮತ್ತು ಭವಿಷ್ಯದ ನಿರೀಕ್ಷೆಗಳ ಬಗ್ಗೆ ಪ್ರತಿ ವರ್ಷ ಪ್ರಕಟವಾಗುವ ಒಂದು ಸಮಗ್ರ ವರದಿ. ಈ ವರದಿ ಸರ್ಕಾರದ ವಾರ್ಷಿಕ ಬಜೆಟ್ ಮತ್ತು ನೀತಿ ನಿರ್ಣಯಗಳಿಗೆ ಮಹತ್ವದ ವಿಶ್ಲೇಷಣಾತ್ಮಕ ಹಿನ್ನೆಲೆಯನ್ನು ಒದಗಿಸುತ್ತದೆ. ಇದು ನೀತಿ ನಿರ್ಣಾಯಕರು, ಅರ್ಥಶಾಸ್ತ್ರಜ್ಞರು ಮತ್ತು ಪರಿಶೋಧಕರಿಗೆ ಒಂದು ಸಾಕ್ಷಾತ್ಕಾರವಾದ ವಿಶ್ಲೇಷಣೆಯನ್ನು ಒದಗಿಸುತ್ತದೆ. ಇದು ಒಂದು ದೇಶದ ಆರ್ಥಿಕ ವರದಿ ಪತ್ರ. ಸವಾಲುಗಳು, ಅವಕಾಶಗಳು ಮತ್ತು ಭವಿಷ್ಯದ ನೀತಿಯ ದಿಕ್ಕುಗಳನ್ನು ವಿಶ್ಲೇಷಿಸುವ ದಾರಿದೀಪ ಅಂದರೆ ತಪ್ಪಾಗಲ್ಲ. ಇದು ಆರ್ಥಿಕ ವ್ಯವಹಾರಗಳ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಮತ್ತು ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರ ಮೇಲ್ವಿಚಾರಣೆಯಲ್ಲಿ ಮಾಡುವ ಒಂದು ಸಮಗ್ರ ವಾರ್ಷಿಕ ವರದಿ. ಈ ವರದಿ ಕಳೆದ ವರ್ಷದ ಅವಲೋಕನ, ಸವಾಲುಗಳ ಗುರುತು, ಪರಿಹಾರಗಳ ಸೂಚನೆ ಮತ್ತು ದೇಶದ ಆರ್ಥಿಕತೆಗೆ ದಾರಿದೀಪವಂತಿರುವ ಕಥಾನಾತ್ಮಕ ರೂಪರೇಷೆಯನ್ನು ನೀಡುತ್ತದೆ. ನೀವು ನಂಬ್ತಿರೋ ಇಲ್ವೋ, ಇದು ಬಜೆಟ್ ಅಂಕಿಅಂಶಗಳಿಗಿಂತಲೂ ಹೆಚ್ಚಿದ ಒಳನೋಟವನ್ನು ಒದಗಿಸುತ್ತದೆ. ಈ ವರದಿಯ ಉದ್ದೇಶ ಆರ್ಥಿಕತೆಯ ಕಾರ್ಯಕ್ಷಮತೆಗೆ ಸಮಗ್ರ ವಿಶ್ಲೇಷಣೆಯನ್ನು ನೀಡುತ್ತೆ ಮತ್ತು ಕೇಂದ್ರ ಬಜೆಟ್ಗೆ ಆಧಾರವನ್ನು ಸಿದ್ಧಪಡಿಸಿಕೊಡುತ್ತೆ. ಈ ಇಂದಿನ ವೃತ್ತಿ ಪ್ರವೃತ್ತಿಗಳು ಹಾಗೂ ಭವಿಷ್ಯದ ದೃಷ್ಟಿಕೋನವನ್ನು ವಿವರಿಸುತ್ತೆ. ಈ ಸಮೀಕ್ಷೆಯನ್ನು ಸಾಮಾನ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ಪಾರ್ಟ್ ಎ, ಇನ್ನೊಂದು ಪಾರ್ಟ್ ಬಿ. ಮೊದಲ ಭಾಗವು ಸಾಮಾನ್ಯವಾಗಿ ವರ್ಷದ ಪ್ರಮುಖ ಆರ್ಥಿಕ ಬೆಳವಣಿಗೆಗಳು ಮತ್ತು ಆರ್ಥಿಕತೆಯ ವಿಶಾಲವಾದ ವಿಮರ್ಶೆಯನ್ನು ಒಳಗೊಂಡಿರುತ್ತೆ. ಎರಡನೇ ಭಾಗವು ಸಾಮಾಜಿಕ ಭದ್ರತೆ, ಬಡತನ, ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಮಾನವ ಅಭಿವೃದ್ಧಿ ಮತ್ತು ಹವಾಮಾನದಂತಹ ನಿರ್ದಿಷ್ಟ ವಿಷಯಗಳನ್ನು ಒಳಗೊಂಡಿರುತ್ತೆ. ಮೊದಲಿಗೆ ಈ ಆರ್ಥಿಕ ಸಮೀಕ್ಷೆಯನ್ನು ದಸ್ತಾವೇಜನ್ನು ಯೂನಿಯನ್ ಬಜೆಟ್ನ ಜೊತೆಗೂಡಿ ಮಂಡಿಸಲಾಗ್ತಿತ್ತು. ಅಂದಹಾಗೆ ಮೊದಲನೇ ಆರ್ಥಿಕ ಸಮೀಕ್ಷೆ 1950-1951ರಲ್ಲಿ ಮಂಡಿಸಲಾಯಿತು. 1964ರಿಂದ ಈ ದಸ್ತಾವೇಜನ್ನು ಯೂನಿಯನ್ ಬಜೆಟ್ ಘೋಷಣೆಯ ಮುನ್ನಾ ದಿನ ಬಜೆಟ್ನಿಂದ ಪ್ರತ್ಯೇಕಿಸಿ ಸ್ವತಂತ್ರ ವಿಶ್ಲೇಷಣೆಯ ರೂಪವಾಗಿ ಘೋಷಣೆ ಮಾಡಲಾಗ್ತಾ ಇದೆ. ನೀವು ಏನೇ ಹೇಳಿ, ಈ ಆರ್ಥಿಕ ವರದಿ ದೇಶದ ಆರ್ಥಿಕತೆಗೆ ಸ್ಪಷ್ಟ ದಿಕ್ಕುಗಳನ್ನು ತೋರಿಸುವ ದಾರಿದೀಪ ಅಂದರೆ ತಪ್ಪಾಗಲ್ಲ.